ಚಂದಾಪುರ ಪಟ್ಟಣದ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಶಾಮಣ್ಣ ಅವರ ಪುಣ್ಯಸ್ಮರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ಗಳನ್ನು ವಿತರಿಸಲಾಯಿತು. ಆಚಾರ ವಿಚಾರ ಪ್ರಚಾರ ಪ್ರಸಾರ ಇದು ಆಗ್ಬೇಕು. ಇಷ್ಟು ಸರಳ ಜೀವಿಯಾಗಿರು ಅಂದರೆ ಒಂದು ಚಿಂಚೋಳಿ ತಾಲೂಕದಲ್ಲೇ ಹುಟ್ಟಿ ಅಲ್ಲೇ ಸಾಲಿ ಕಲ್ತರೂ ಕೂಡ ಅವ್ರ ಬಳಿ ಒಂದು ಸಿಟ್ಟಿರಲಿಲ್ಲ, ಒಂದು ಯಾರಿಗೇನಾದ ದಿಮಾಕ್ ಅಂಬದು ಯಾವುದೂ ಇರಲಿಲ್ಲ. ಇಷ್ಟು ಸರಳ ಜೀವಿ ಇದ್ರು ಅಂದರೆ ಅವ್ರ ಬಗ್ಗೆ ನಾ ಎಷ್ಟು ವರ್ಣನೆ ಮಾಡಿದ್ರೆ ಇವತ್ತು ಸಾಲದು. ಅಂಥವ್ರ ಹೊಟ್ಟೆಯಲ್ಲಿ ಸುಪುತ್ರರಾದ ಉಲ್ಲಾಸ್ ಕುಮಾರ್ ಕೆರಳಿ ಅವ್ರು ಪಡೆದಿರಲ್ಲ, ಅವ್ರ ಭಾಗ್ಯ ಅಲ್ಲ, ಅದು ಸೌಭಾಗ್ಯ ಅನ್ಬೇಕು. ನಮ್ಗೆಲ್ಲ ಕಾಣದಾಗ ಎಲ್ಲಿ ಯಾವಾಗ ಹೋದ್ರು ನಾನು ವಾಹನ ಹೋದ್ರು ಅವ್ರ ಬಲ್ಲಿ ನಿಂತು ಒಂದು ಗಂಟೆ ನಿಂತು ಮಾತಾಡಿಸಿ ಮತ್ತೆ ಏನಿದ್ರು ಮತ್ತೆ ಅಲ್ಲಿ ಊಟ ಮಾಡಿಸ್ತಾರೆ, ನನಗೆ ಎಲ್ಲ ಮಾಡಿಸ್ತಾರೆ. ಮತ್ತೆ ಈಗ ಮತ್ತೆ ಇಲ್ಲಿ ನಮ್ಮ ಚಂದಾಪುರದಲ್ಲಿ ಜೂನಿಯರ್ ಕಾಲೇಜ್ ಮುಂದ್ಗಡೆ ಒಂದು ಗುಡಿ ಕಟ್ಟಿದ್ದಾರೆ. ಅದು ಗುಡಿ ಮತ್ತೆ ಅವಾಗ ಏನಿದ್ದಿಲ್ಲ. ಈಗ ನೋಡೋದು ಅವ್ರ ಜಾಗದಾಗ ಎಷ್ಟು ಚಲೋ ಅನ್ನಿಸ್ಲತ್ತದ. ಈಗ ಎಲ್ಲ ಹೋದ್ರು ತಾಂಡ್ರ ಕ್ರಾಸ್ ಅಂತ ಹೇಳಿ ಅವ್ರ ಹೊಲದಲ್ಲಿ ಹೋದಾಗ ಎಷ್ಟು ಕೈ ಕಾಣಿಸ್ತದ. ಅವ್ರ ಹೊಲ ಪುರಾವಾಗಿನ ಕಾಲಕ್ಕೆ ಹೊಲದ ರೇಟು ಕಮ್ದಾಗ ಕೊಟ್ಬಿಟ್ರೆ ಅವರು, ಈಗಿನ ಕಾಲಕ್ಕೆ ಕೋಟ್ಯಾಧಿಪತಿ ಇರ್ತದ ಅವರು. ನಾವು ಸಿಬ್ಬಂದಿ ಮತ್ತು ಮುದ್ದು ಮಕ್ಕಳಿಗೆ ನಾವು ಧನ್ಯವಾದ ಹೇಳ್ಬೇಕಾಯ್ತು. ಫಸ್ಟ್ ಆಫ್ ಆಲ್ ಸಿಬ್ಬಂದಿ ಅವ್ರಿಗೆ ಯಾಕಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ವೇದಿಕೆ, ಒಂದು 4 ಜನ, ಒಂದು ಕಾರ್ಯಕ್ರಮ ಯಾವ ಥರ ಮಾಡ್ಬೇಕಪ್ಪ ಅಂತೇಳಿ ಪ್ಲ್ಯಾನಿಂಗು. ಸುಮ್ಮನೆ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಸಡನ್ಲಿ ಯಾವುದೂ ಆಗಲ್ರಿ. ಅದಕ್ಕೊಂದು ನಿನ್ನೆ ಒಂದು ಚಹಾ ಕೊಡೋ ಟೈಮಿಗೆ ನಮ್ಮ ರಾಜು ಸರ್ ಹಿಂಗೆ ನಮ್ಮ ತಂದೆಯವರು ಕಾರ್ಯಕ್ರಮ ಮಾಡ್ಬೇಕಂತಿದ್ದೆವು. ಪ್ರತಿ ವರ್ಷ ನಾನು ನಮ್ಮ ತಂದೆಯವರು ಎಲ್ಲಿ ಸೇವೆ ಮಾಡಿದ್ದಾರೆ ಪಾಲ್ತೆ ತಾಂಡದಾಗ ಅಲ್ಲೇ ಮಾಡ್ತಿದ್ದೇವೆ ರೀ. ಈಗ ನಮ್ಮದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅದ, ಟೈಮ್ ಸ್ಟಾರ್ಟ್ ಐತಿ. ಹಾಗಾಗಿ ಅವರು ಪ್ಲ್ಯಾನಿಂಗ್ ನಮ್ದು ಏನೋ ಏನೋ ಸಣ್ಣ ಪುಟ್ಟ ತಂದಿರ್ಬೋದು, ಬಟ್ ದೊಡ್ಡ ವೇದಿಕೆ ಕಾರ್ಯಕ್ರಮ ಎಲ್ಲ ಅವ್ರದ್ದು ಶ್ರಮ ಅದ್ರಿ. ಪಕ್ಕ ಇರ್ಬೋದು, ಸಣ್ಣ